ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಂಡುನು ನೀನು ಚಿಕ್ಕಮಂಗ್ಳೂರ್ಗೆ ಹೋಗಿದ್ರಲ್ಲ, ಅಲ್ಲಿ ಏನೇನಾಯ್ತು? ಏನೂ ಆಗಿಲ್ಲ ಅಜ್ಜಿ. ಎಸ್ಟೇಟ್ ನೋಡಿದೆ, ಕಾಫಿ ಫ್ಯಾಕ್ಟ್ರಿ ನೋಡಿದೆ. ನಿಜವಾಗ್ಲೂ ಆ ಜಾಗ ತುಂಬಾ ಸುಂದರವಾಗಿದೆ. ತುಂಬಾನೇ ಎಂಜಾಯ್ ಮಾಡಿದೆ ನಾನು. ನನ್ಗೀಗ ಅರ್ಥ ಆಗುತ್ತೆ ನೀವ್ ಯಾಕೆ ಆಗಾಗಲ್ಲಿ ಹೋಗ್ಬೇಕು ಅಂತಿರ್ತೀರಾ. ಛೇ, ಇವಳಿಗೆ ಹೇಗಪ್ಪ ಕೇಳೋದು? ನೋಡು, ಅದು ಸುತ್ತಾಡಿದ್ದು, ಎಂಜಾಯ್ ಮಾಡಿದ್ದು ಅದೆಲ್ಲ ಬಿಟ್ಟು ಹಾಕು. ಅದನ್ನೆಲ್ಲ ಬದಿಗಿಡು. ನಾನು ಅದನ್ನೆಲ್ಲ ಕೇಳಿದ್ದು. ಮತ್ತೆ ಆ ಗುಂಡುನು ನಿನ್ನು ಅಲ್ಲಿ ಕಳಿಸಿದ್ದು ಯಾಕೆ? ಹನಿಮೂನ್ಗೆ ತಾನೆ? ಅದ್ರ ಬಗ್ಗೆ ಹೇಳು. ಅಜ್ಜಿ, ನೀವು ಹೀಗೆ ಕೇಳಿದ್ರೆ ನಾನು ಹೇಗೆ ಹೇಳಲಿ? ಒಂಥರ ನಾಚಿಕೆ ಆಗುತ್ತೆ. ಏ ಕಳ್ಳಿ, ನನ್ನ ಎದುರಿಗೆ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಗುಂಡು ನೀನು ಗಂಡ ಹೆಂಡತಿ ತರ ಬದುಕ್ತಾ ಇದ್ದೀರಾ? ಅಜ್ಜಿ, ಯಾಕೆ ಈ ರೀತಿ ಕೇಳ್ತಿದ್ದೀರಾ? ಯಾಕೆ ಇದ್ದಕ್ಕಿದ್ದಾಗೆ ನಿಮಗೆ ಡೌಟ್ ಬಂತು? ಅದು ಹಾಗೆ, ನನಗೆಲ್ಲ ಗೊತ್ತಾಗುತ್ತೆ. ಹಾವ ಭಾವ ನೋಡೇನೆ ನಾನೆಲ್ಲ ಕಂಡಿಡಿತೀನಿ. ಗಂಡ ಹೆಂಡತಿರು ಹೇಗಿರ್ತಾರೆ, ಇಬ್ರು ಸ್ನೇಹಿತರು ಹೇಗಿರ್ತಾರೆ, ಅಪರಿಚಿತರು ಹೇಗಿರ್ತಾರೆ, ಸ್ನೇಹ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಮುಖ ನೋಡಿ ಮೊಳ ಹಾಕ್ತೀನಿ ನಾನು. ಅದರಲ್ಲಿ ಹುಷಾರಾಗಿದ್ದೀನಿ. ನನ್ನ ವಯಸ್ಸಿಗೆ, ನನ್ನ ಅನುಭವಕ್ಕೆ ಯಾರು ನನಗೆ ಯಾಮಾರ್ಸಕ್ಕಾಗಲ್ಲ. ನಿಜ ಹೇಳು, ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ? ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಾವಿಬ್ರು ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ಹೇಗಿರ್ಬೇಕು ಹಾಗೆ ಇದ್ದೀವಿ. ಹೌದಾ? ಹಾಗಾದ್ರೆ ಗುಂಡು ಯಾಕೆ ಆ ರೀತಿ ಹೇಳ್ದ? ಅವ್ರು ಯಾಕೆ ಹಾಗೆಲ್ಲ ಹೇಳ್ತಾರೆ? ಅವ್ರು ಹಾಗೆ ಹೇಳಿರಲ್ಲ, ನೀವೇನೇನೋ ಹೇಳ್ತಿದ್ದೀರಾ. ಮತ್ತೆ ನಿನ್ನ ಗಂಡ ಹಾಗೆ ಕೇಳ್ದ ಅಂದ ತಕ್ಷಣ ನಿನ್ನ ಮುಖ ಯಾಕಾಗಾಯ್ತು? ಸತ್ಯ ಒಪ್ಕೋ. ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಮ್ಮ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ನೋಡು ನೋಡು, ಸುಳ್ಳು ಹೇಳ್ಬೇಡ. ನನ್ನ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಬೇಡ. ಅಜ್ಜಿ, ನಾನು ಸತ್ಯನೇ ಹೇಳ್ತಿದ್ದೀನಿ. ನಿಮಗೆ ಯಾಕೆ ಹಾಗೆ ಅನಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಜ್ಜಿ, ನೋಡಿ ತುಂಬಾ ಟೈಮ್ ಆಗೋಯ್ತು. ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಬೈ 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 ಬೈ. ಬರ್ತೀನಿ ಅಜ್ಜಿ, ಬರ್ತೀನಿ. ಹಾ, ಹೋಗು ಹೋಗು. ನೀನ್ ಹೇಳಲಿಲ್ಲ ಅಂದ್ರೆ ಏನಂತೆ? ನಾನೇ ಪತ್ತೆದಾರಿ ಕೆಲಸ ಮಾಡಿ ಎಲ್ಲ ತಿಳ್ಕೊತೀನಿ. ಹಾ, ನಿಮ್ ಕೆಲ್ಸದ ಮೇಲೆನೆ ಹೋಗ್ತಿದ್ದೀನಿ. ನಾನು ಮಾತಾಡ್ತೀನಿ, ಏನೋ ಒಂದು ಮಾಡ್ತೀನಿ. ಡೋಂಟ್ ವರಿ. ಓಕೆ ಬಾಸ್? ಥ್ಯಾಂಕ್ ಯು ಅಕ್ಕೆ. ರೈಟ್, ಆದ್ರೆ ಒಂದು ಕಂಡೀಷನ್. ಅಯ್ಯೋ, ಒಂದು ಕಂಡೀಷನ್ ಏನಕ್ಕೆ? 3 ಕಂಡೀಷನ್ ಹಾಕಿ, ನೋ ಪ್ರಾಬ್ಲಮ್. ಆದ್ರೆ ಅತ್ತೆ ಹತ್ರ ಮಾತಾಡಿ ಮದ್ವೆ ಕ್ಯಾನ್ಸಲ್ ಮಾಡಿಸೋ ಜವಾಬ್ದಾರಿ ಮಾತ್ರ ನಿಮ್ದು. ಅಕ್ಕೆ, ಇದೊಂದು ಕೆಲಸ ಮಾಡ್ಬಿಡಿ ಅಕ್ಕೆ. ಆಮೇಲೆ ನೀವೇನೇ ಹೇಳಿದ್ರು ಎಲ್ಲದಕ್ಕೂ ಹೂ ಹೂ ಅಂತ ಇರ್ತೇನೆ. ಪಾರ್ಥ, ನೋಡಿ, ನಾನು ಹೋಗಿ ಏನೋ ಮಾತಾಡಿ ಮದ್ವೆನ ಕ್ಯಾನ್ಸಲ್ ಮಾಡಿಸ್ತೀನಿ. ಆದ್ರೆ ಅದನ್ನ ನಿಮಗೆ ಸಿಕ್ಕಿರೋ ಪರ್ಮಿಟ್ ಅಂತ ಅನ್ಕೊಂಡು ನೀವು ಹೇಗೇಗೋ ಆಡಬಾರ್ದು. ನಿಮ್ಮ ಲಿಮಿಟ್ಸ್ ಅಲ್ಲಿ ನೀವಿರ್ಬೇಕು. ಹಾಗೆ ಮೊದಲು ಹೇಳಿದಾಗೆ ಈ ವಿಷಯ ನಮ್ಮಲ್ಲೇ ಇರಲಿ. ಈ ಕೆಲಸ ನಾನು ಮಾಡಿಸ್ತಿದ್ದೀನಿ ಅಂತ ಎಲ್ರಿಗೂ ಟಾಮ್ ಮಾಡ್ಕೊಂಡು ಬರಬಾರ್ದು. ಓಕೆ? ಅಯ್ಯೋ ಅದಕ್ಕೆ ಆ ಥರ ಎಲ್ಲ ಹೇಳಲ್ಲ ಅದಕ್ಕೆ, ನಾನು ಯಾರ ಹತ್ರನೂ. ಐ ಸ್ವೇರ್. ಓಕೆ ಸರಿ, ನಾನು ಬರ್ತೀನಿ. ಓಕೆ ಅದಕ್ಕೆ, ಆಲ್ ದ ಬೆಸ್ಟ್ ಅದಕ್ಕೆ. ಯಾ, ಥ್ಯಾಂಕ್ ಯು, ಐ ನೀಡ್ ಇಟ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟಿಲ್ದೆ ಹೇಳ್ತಾರ, ಮಾಡಿದ್ದುಣ್ಣೋ ಮಾರಾಯ ಅಂತ. ಅನ್ಯಾಯ ಮಾಡಿದವನು ಯಾರೇ ಆಗ್ಲಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದೇ ಧರ್ಮ ಅಲ್ವಾ ಶಿವಪ್ರಸಾದ್? ಭಗವಂತ, ಪದವಿ ತಲೆ ಮೇಲಿದ್ರು ತಲೆ ಬಗ್ಸೇ ನಡಿಬೇಕು. ಈ ಅಧಿಕಾರ ಪದವಿ ಅಹಂಕಾರದಿಂದ ತಲೆ ಎತ್ತಿ ನಡೆದ್ರೆ ತಲೆ ಹೋದಿತು ಎಚ್ಚರ. ಬೆಟ್ಟ ಹತ್ತುವ ಯಾವುದೇ ವ್ಯಕ್ತಿ ಆಗಲಿ ತಲೆ ಬಗ್ಗಿಸಿಯೇ ಹತ್ತುವುದು. ಆದರೆ ಮೆಟ್ಟಲಿನಿಂದ ಕೆಳಗಿಳಿಯುವಾಗ ತಲೆ ಮೇಲಿರುತ್ತದೆ. ಇದರ ತಾತ್ಪರ್ಯ ಏನು ಗೊತ್ತಾ ಶಿವಪ್ರಸಾದ್? ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ತಲೆ ಬಗ್ಗಿಸಿಕೊಂಡು ನಡೆಯುತ್ತಿದ್ದರೆ ಆತ ಜೀವನದಲ್ಲಿ ಮೇಲೆ ಇರುತ್ತಿದ್ದಾನೆ ಎಂದು ಅರ್ಥ. ಆದರೆ ಯಾವುದೇ ವ್ಯಕ್ತಿ ತಲೆ ಎತ್ತಿ ಅಹಂಕಾರದಿಂದ ನಡೆಯುತ್ತಿದ್ದರೆ ಆತ ಜೀವನದಲ್ಲಿ ಕೆಳಗಿಳಿಯುತ್ತಿದ್ದಾನೆ ಎಂದು ಅರ್ಥ. ಎಲ್ಲವೂ ಸರಿಯಾಗಿದ್ದಂತೆ ಭಾಸವಾಗಬಹುದು, ಆದರೆ
ಅನ್ಯಾಯ, ಅಕ್ರಮ, ಅಸಹಿಷ್ಣುತೆ, ದುಷ್ಕೃತ್ಯಗಳನ್ನು ಮಾಡಿ ಯಾರೂ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಭೂಮಿ ಚೌಕವಾಗಿದ್ದರೆ ಇಂತಹ ವ್ಯಕ್ತಿಗಳು ಪಾಪವೆಸಗಿ ಮೂಲೆ ಸೇರಿಕೊಳ್ಳುತ್ತಿದ್ದರು. ಆದರೆ ಭೂಮಿ ದುಂಡಗಿರುವುದರಿಂದ ಪಾಪಗಳೆಲ್ಲವೂ ಸುತ್ತಿಕೊಂಡು ನಿಮ್ಮ ಬಳಿಯೇ ಬರುವುದು. ಹಾಗಾಗಿ ಇಂತಹ ವಿಚಾರದಲ್ಲಿ ಎಚ್ಚರದಿಂದಿರುವುದು ಉತ್ತಮ. ಹೆಣ್ಣು ಭೋಗದ ವಸ್ತುವಲ್ಲ, ಆಕೆ ಎಲ್ಲೆಯೇ ಇಲ್ಲದ ತ್ಯಾಗದ ಶಿಖರ, ಸೌಖ್ಯವನ್ನು ನೀಡುವಂತಹ ಶಾಂತಮೂರ್ತಿ. ಅಂತಹ ಶಾಂತಮೂರ್ತಿಯನ್ನು ಕೇವಲ ಸುಖಕ್ಕಾಗಿ ಬಳಸಿಕೊಳ್ಳುವುದು ಎಷ್ಟು ಸರಿ? ಒಂದು ಹೆಣ್ಣನ್ನು ಭೋಗಕ್ಕಾಗಿ, ಕಾಮಕ್ಕಾಗಿ, ಚಟಕ್ಕಾಗಿ ಅಥವಾ ಇನ್ಯಾವುದೋ ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಳ್ಳುವ ಮುನ್ನ ಆ ಹೆಣ್ಣಿನ ಜಾಗದಲ್ಲಿ ನಿಮ್ಮ ತಾಯಿಯನ್ನು ಅಥವಾ ಒಡಹುಟ್ಟಿದ ತಂಗಿಯನ್ನು ಕಲ್ಪಿಸಿಕೊಳ್ಳಿ. ಕೊನೆಯದಾಗಿ ಒಂದು ಮಾತು, ಹೆಣ್ಣಿಗೆ ಬೆಲೆ ಕೊಡಬೇಕೇ ಹೊರತು ಬೆಲೆ ಕಟ್ಟಬಾರದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಪುತ್ರಿಯಾಗಿರ್ತಕ್ಕಂತಹ ಹರಿಶಿಣ ಕುಂಕುಮ ಶೋಭಿತೆಯಾಗಿರ್ತಕ್ಕಂತಹ ಪೂರ್ವಿ ಎಂಬ ಕನ್ಯಾರತ್ನವನ್ನ ಕೊಟ್ಟು ಇವರುಗಳ ವಿವಾಹ ಮಹೋತ್ಸವವನ್ನು ನಡೆಸಲು ಗುರು ಹಿರಿಯರು ಇಂದು ನಿಶ್ಚಯಿಸಿರುವುದರಿಂದ ಎಲ್ಲರೂ ಬಂದು ಈ ವಧೂವರರನ್ನ ಆಶೀರ್ವದಿಸಬೇಕೆಂದು ವಧೂ ವರರ ದಂಪತಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಕ್ಕಿಂತ ಮೊದಲು ಮುಹೂರ್ತ ಮುಗ್ದೇ ಹೋಗಿರ್ತದೆ. ಹೌದಲ್ವಲ್ಲ? ಒಳ್ಳೇದಾಯ್ತಲ್ಲ. ನಾನು ಜವರೇಗೌಡ ಒಂದೇ ಅಂತ ಈ ಮದುವೆ ಮುಖಾಂತರ ಊರ್ ಜನಕ್ಕೆಲ್ಲ ಹೇಳ್ಬಿಡ್ಬೋದು. ಅಷ್ಟೇ ಅಲ್ಲಪ್ಪ, ನಮ್ ಪಕ್ಷದವ್ರಿಗೂ ಹೇಳ್ಬಿಡ್ತೀನಿ, ನಿನ್ ವಿರುದ್ಧ ಯಾವ ಕ್ಯಾಂಡಿಡೇಟ್ನು ಹಾಕ್ಬಾರ್ದು ಅಂತ. ಮಾಡ್ಬಿಡಿ ಅಣ್ಣ. ಓಂ ಪ್ರಕಾಶ ಮಹಾದೇವ ಸರ್ವಾಂತಸ್ತಿಮಿರಾವಹ. ಉಂಗ್ರ ಬದಲಾಯಿಸ್ಕೊಳ್ಳಿ. ಓಂ ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಆಗದೆ ಇರುವಂತ ವಿಷಯ. ಸಿದ್ದೇಗೌಡ ಹಾಕ್ಲಾ ಉಂಗುರು ಬಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಏನಿದು ಇಷ್ಟೊಂದು ಬಾಕ್ಸ್ ಇಟ್ಟಿದ್ದಾನೆ? ಇದರಲ್ಲೇ ಗೊತ್ತಾಗುತ್ತೆ ಇದನ್ನು ಎಷ್ಟು ಜೋಪಾನವಾಗಿ ನೋಡ್ಕೋತಿದ್ದಾನೆ ಅಂತ. ನೋಡ, ನೀನು ಈಗ ಸ್ವಲ್ಪ ದುಡಿತಾ ಇದೆಯಾ, ದುಡ್ಡನ್ನು ತಂದು ಮನೆಯವ್ರಿಗೆ ಕೊಟ್ಬಿಡೋದಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಡಬೇಕು. ಅಣ್ಣ ಇದನ್ನು ತುಂಬ ಕಷ್ಟಪಟ್ಟು ಕೂಡಿಟ್ಟಿದ್ದಾನೆ. ಈಗ ನಾನು ಇದನ್ನು ತೊಗೊಂಡ್ರೆ ತೊಂದರೆ ಆಗಲ್ವಾ? ನನಗೆ ಮೋಸ ಆಗಿದೆ ಅಂತ ಇವನಿಗೂ ಮೋಸ ಮಾಡಬೇಕಾ? ಬೇಡ. ನಮ್ಮ ತೋಟದಲ್ಲಿ ಕೆಲಸ ಮಾಡೋನ್ ಮಗಳಿಗೆ ಎಂತ ಗಂಡು ಸಿಕ್ಕೊಂಡು ನೋಡವ. ನಮ್ಮ ಮನೆ ಬರೋನು ಅದೇ. ಒಬ್ಬ ಸ್ಟಾರ್ಟಪ್ ಮಾಡ್ತೀನಿ, ಏನೋ ದೊಡ್ಡದಾಗಿ ಕಂಪನಿ ಶುರು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ನಾನೀಗ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ನನ್ನ ಮರ್ಯಾದೆ ಪ್ರೀತಿ ಬರುತ್ತೆ, ಮತ್ತೆ ನನ್ನ ಎಲ್ಲರೂ ಮೊದಲಿನ ಥರನೇ ನೋಡ್ತಾರೆ. ತಪ್ಪೋ ಸರಿನೂ ಗೊತ್ತಿಲ್ಲ. ನಾನೀಗ ಪಾರಾಗಬೇಕು ಅಂದರೆ ಈ ದುಡ್ಡನ್ನು ತಗೊಳ್ಳೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ ವಾತಾವರಣ ಸಣ್ಣ ತಂಪಾಗೈತಲ್ಲ, ಬಿಸಿಲು ತಗೆ ಇಲ್ಲ ಅಲ್ವೇ? ಜಿಟಿ ಬಂದು ಹೋಯ್ತಲ್ಲ, ಅದಕ್ಕೆ ತಂಪಾಗೈತೆ. ಮತ್ತೆ ತಿರುಗಿ ಬಿಸಿಲ್ದಾಗೆ ಹೆಚ್ಚಿಗಾದ್ರೆ ಸಿರಿ, ಅದ್ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡ್ತೀಯ? ಅದೇನು ಹೇಳ್ಬೇಕು ಹೇಳು. ಅವ ಅದು ನಮ್ ಚೌಡವಜ್ಜಿ ಒಂದ್ ಮಾತು ಹೇಳಿದ್ರು, ಅನುಭವ ಅನ್ನೋದು ಆಕಾಶಕ್ಕೆ ಬೆಳೆದ್ಮೇಕೆ ಉಂಟಿದ ಜಾಗದಾಗೆ ದೂರ ಬೆಡ್ದಾಗ ಏನೈತೆ ಅಂತ ಹೇಳ್ಬೋದಂತೆ. ಬಿಟ್ವಾದ ಮಾತೆ, ನಮ್ಮಿಬ್ಬರು ಅನುಭವದ ಮಾತೆ ಅಲ್ವೇ ನಾವು ಮಾತಾಡ್ತಿರೋದು. ದೂರದಾಗ ಏನೈತೆ ಅಂತ ತಿಳ್ಕೊಳ್ಳೋಷ್ಟು ದಾರ್ಶನಿಕತೆ ನನಗಿಲ್ಲ. ಆದರೂ ಹೋಯ್ತಾ ಇಲ್ಲ. ತಾಯಿ ಮಗಳ ಸಂಬಂಧ ಬಿಟ್ಟು ಬೇರೆ ಏನು. ಹೌದವ, ಆದ್ರೆ ನನ್ನ ಆತಂಕ ಏನಂದ್ರೆ, ಸ್ನೇಹ ಅವ್ರು ಹೇಳ್ದಂಗೆ ಅಲ್ಲುವೆ ಸ್ಥಾನ ಅವ್ರು ಸಿಕ್ಕಿಲ್ಲ ಅಂದ್ರೆ ನಿಮ್ ನೋವು ಇನ್ನೂ ಜಾಸ್ತಿ ಆಯ್ತದಲ್ಲ ಅನ್ನೋದೇ ನನ್ನ ಚಿಂತೆ. ನಿನ್ನ ಕಾಳಜಿ ನಂಗೆ ಅರ್ಥ ಆಯ್ತದೆ ಕಣಪ್ಪ. ಈ ದೇಹ ಮಣ್ಣಿಗೆ ಹೋಗೋ ಗಂಟ ಅವಳಿಗೋಸ್ಕರ ಕಾಯ್ತಾ ಇರ್ತೀನಿ. ಅವ ಸಿರಿ, ಹೊಸಿ ಗಾಡಿ ನಿಲ್ಸು. ಯಾಕವ? ಗುಡಿ ಬಂತು, ಯಾವ್ರ ಕೈ ಮುಗಿದು ಬರ್ತೀನಿ. ಅವ್ವ, ನನ್ನ
ನನ್ನ ಮಗಳನ್ನ ನಾನು ಹುಡುಕ ಹೋಗ್ತಾ ಇರೋದು ಮನೆಯಾಗ ಯಾರಿಗೂ ಸಮಾಧಾನ ಇಲ್ಲ. ಆದರೂ ಈ ತಾಯಿ ಕಳ್ಕೂಗ್ನ ನಂಬ್ಕೊಂಡು ಹೋಯ್ತಾ ಇವ್ನಿ. ನನ್ನ ಮಗಳು ಸಿಗಲಿ ಅಂತ ನೀನು ಅರಸಿ ಕಳಿಸೋಬ. ಇದೇನವಾ ದೀಪ ಹಾರಿಸ್ಬಿಟ್ಟೆ? ಇದರಿಂದಿರೋ ಸೂಚನೆ ಏನು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ಬೇಡ ಅಂತ ಹೇಳ್ತಿದ್ಯಾ? ಹಂಗೇನಾರ ಆದ್ರೆ ನಾನು ನಿನ್ನ ಮಾತನ್ನು ಧಿಕ್ಕರಿಸಿ ಹೋಗ್ಬೇಕಾಯ್ತದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗಂತೂ ಏನೇನೋ ಆಸೆ ಅಮ್ಮ. ನನ್ನ ಗಂಡನ ಜೊತೆಗೆ ಕೆಲ್ಸಕ್ಕೆ ಕೈ ಜೋಡಿಸ್ಬೇಕು, ರಾತ್ರಿ ಹಗಲು ಅಂತೆ ಕೆಲಸ ಮಾಡಬೇಕು, ಒಟ್ಟಾಗಿ 4 ದಿನ ಸುತ್ತಾಡ್ಬೇಕು. ನನ್ನ ಗಂಡಂಗೆ ಇಷ್ಟ ಆಗಿರೋದೆಲ್ಲ ನಾನೇ ಮಾಡಿ ಬಡಿಸ್ಬೇಕು. ಏಯ್, ಸಾಕ್ ನಿಲ್ಸೆ ನಿನ್ ಪುರಾಣನ. ಗಂಡ 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 ಯಾರೇ ನಿನ್ ಗಂಡ? ಎಷ್ಟ್ ಸಲ ಹೇಳಿದೀನಿ ತಮಾಷೆಗೆ ಅವನನ್ನ ನಿನ್ ಗಂಡ ಅಂತ ಕರಿಬೇಡ ಅಂತ. ಆ ರೀತಿ ಹೇಳಿದ್ಮೇಲೆ ಇನ್ನೂ ಜಾಸ್ತಿ ಮಾಡ್ತಿದ್ಯಾ. ಏಯ್, ಇವಳು ಗಂಡನ ಬಗ್ಗೆ ಮಾತಾಡಿದ್ರೆ ನಿನಗೇನೆ ಉರಿ? ಹಲೋ, ಅವಳು ಮಾತಾಡ್ತಾ ಇರೋದು ನನ್ ಗಂಡನ ಬಗ್ಗೆ. ನಿಮ್ಮಿಬ್ರಿಗೂ ಮೆಮೊರಿ ಲಾಸ್ ಆಗಿದ್ಯಾ? ಇಬ್ರು ಸೇರ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿದಿರಲ್ಲ. ಏಯ್, ಇವ್ರ ತಂಟೆಗೆ ಏನಾದ್ರೂ ಬಂದ್ರೆ ಅಷ್ಟೇ. ಇವಾಗ ಮುಚ್ಚೆ ಬಾಯಿ. ಅವನು ನನ್ನ ಗಂಡ, ನಮ್ಮಮ್ಮ, ನಮ್ಮಜ್ಜಿ. ಎಲ್ರು ನನ್ನಿಂದ ಕಿತ್ಕೊಂಡು ನೀನ್ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ? ಸತ್ರು ನಾನ್ ಅದಕ್ಕೆ ಅವಕಾಶ ಕೊಡಲ್ಲ. ಏಯ್, ನಾನ್ ಮಾತಾಡ್ತಾ ಇರೋದಕ್ಕೂ ನಿನ್ ಜಗಳ ಆಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸುಮ್ನಿದ್ಬಿಡು. ಇರಲ್ಲ ಕಣೆ, ಏನೇ ಮಾಡ್ತೀಯಾ? ಈಗಿರೋ ಬೋಂಡ ಅಂಗಡಿ ಹೆಸರನ್ನ ಕಿತ್ತಾಕಿಸ್ತೀನಿ ಅಷ್ಟೇ. ದರಿದ್ರದವಳು ಹೇಗಾದ್ರೂ ಮಾಡಿ ಲಾಕ್ ಮಾಡ್ತಾಳೆ. ಏ ಇರುಕ್ಕೋ, ಆ ಬೋಂಡ ಅಂಗಡಿಯಿಂದಾಗ್ಲಿ ಅಥವಾ ಬಾಲನ್ ಮನ್ಸಿಂದಾಗ್ಲಿ ನನ್ನ ಹೆಸರು ತೆಗಿಯಕ್ ನಾನ್ ಬಿಡಲ್ಲ ಕಣೆ. ನಿನ್ನ ಹೆಸರಲ್ಲಿ ದರ್ಶಿನಿ ಇದೆ ಅಂತ ಕೊಬ್ಬ ಮಾಡ್ತೀನಿ ನಿನಗೆ. ಆ ದರ್ಶಿನಿನೇ ಇಲ್ಲದೆ ಇರೋ ಥರ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏನು ಸೈಲೆಂಟ್ ಆಗಿ ನಗ್ತಾ ಇದೀಯಾ? ಓ, ಉರ್ಕೊಂಡಿರೋದನ್ನ ಕವರ್ ಮಾಡೋದಕ್ಕ? ಅಷ್ಟೆಲ್ಲ ಸೀನೇ ಇಲ್ಲ. ಕ್ಷಣಿಕ ಗೆಲುವಿಗೆ ಇಷ್ಟೊಂದು ಸಂಭ್ರಮ ಪಡ್ತಿದ್ಯಲ್ಲ ಅಂತ ನಗು ಬಂತು. ಅದೆಷ್ಟೇ ಉರಿಸ್ತೀಯರಕ್ಕೂ, ಉರ್ದು ಬೂದಿ ಆಗ್ಬಿಟ್ರೆ ಕಷ್ಟ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀರಿಯಲ್ ಚೆನ್ನಾಗಿ ಕಾಣ್ತಿದ್ಯಾ, ಆದ್ರೆ ಆ ಲೆಹೆಂಗಾದಲ್ಲಿ ತುಂಬಾ ಮುದ್ದಾಗಿ ಕಾಣ್ತಿದ್ದೆ. ಮೊದಲು ನಾನು ಸ್ಟೈಲಿಸ್ಟ್ ಹತ್ರ ಗೌನ್ ರೆಡಿ ಮಾಡಿಸೋದಕ್ಕೆ ಹೇಳಿದ್ದೆ. ನೀನು ಕಂಫರ್ಟಬಲ್ ಆಗಿರಲ್ಲ ಅಂತ ಹೇಳಿದ್ದಕ್ಕೆ ಲೆಹೆಂಗಾ ಮಾಡಿ ಅಂತ ಹೇಳಿದೆ. ಅದರಲ್ಲೂ ನೀನು ಕಂಫರ್ಟಬಲ್ ಆಗಿರಲಿಲ್ಲ. ಯಾಕೆ, ನಿಂಗೆ ಇಷ್ಟ ಆಗಲಿಲ್ವಾ? ಹಾಗೇನಿಲ್ಲ ಚಿಕ್ಕಿ, ನಂಗೆ ತುಂಬ ಇಷ್ಟ ಆಯಿತು, ಕಂಫರ್ಟಬಲ್ ಆಗೋ ಇದ್ದೆ. ಆದರೆ ನನಗೆ ಅಭ್ಯಾಸ ಇರಲಿಲ್ವಲ್ಲ. ಕಮಾನ್ ಸೀತಾ, ಇನ್ಮೇಲೆ ನೀನು ಅಭ್ಯಾಸ ಮಾಡ್ಕೊಳ್ಳೇಬೇಕು. ನೀನು ದೇಸಾಯಿ ಮನೆ ಸೊಸೆ ಆಗ್ತಿದ್ಯಾ. ಇನ್ಮುಂದೆ ಈ ಪಾರ್ಟೀಸು, ಗೆಟ್ ಟುಗೆದರ್ಸು
ದೀಸ್ ಆರ್ ಆಲ್ ಗೋಯಿಂಗ್ ಟು ಬಿ ವೆರಿ ಕಾಮನ್. ಎಲ್ಲ ಕಡೆ ಸೀರೆ ಉಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ಲ. ಜಾಗಕ್ಕೆ ಜನಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ಬೇಕಲ್ವಾ ಸೀತಾ? ಈ ಸೀರೆ ಉಟ್ಕೊಂಡ್ಮೇಲೆ ಏನೋ ಒಂಥರ ಖುಷಿ ಆಗ್ತಿದೆ ಚಿಕ್ಕಿ. ನಾನು ವಾಣಿ ಅತ್ತೆನ ಯಾವತ್ತೂ ನೋಡಿರ್ಲಿಲ್ಲ. ಅವರೇ ನನ್ನ ಅಪ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ವಾಣಿ ಹರಿಯೇ ಸತ್ಯ ವಾಣಿ ಎತ್ತಿಗೆ ಬಂದಿದ್ದಾರೆ. ಅದಕ್ಕೆ ನಾನೇನು ಮಾಡಿಲ್ಲ. ಅದಕ್ಕೆ ನಾನೇನು ಮಾಡಿಲ್ಲ. ನಂಬಿ ಪ್ಲೀಸ್, ನಾನು ಏನು ಮಾಡಿಲ್ಲ. ಮಾಡಿ ಅದಕ್ಕೆ ನಂಬಿ. ಚಿಕ್ಕಪ್ಪ ಸತ್ಯ ನಾನೇನು ಮಾಡಿಲ್ಲ ಕಣ. ಆದ್ರೂ ನಮ್ಮ ಮನೆಗೆ ಬಂದಿದ್ದಾರೆ ಕಣ ಅವನು. ಬಂದಿದ್ದಾರೆ ಬಂದಿದ್ದಾರೆ. ಸಾಧನ ಅಪ್ಪ ವಾಣಿ ಎತ್ತಿಗೆ ಅಪ್ಪ. ಸಾಧನ ಅವ್ನು ಎಲ್ಲಿದ್ದೀನಿ ಏನ್ ಮಾಡ್ತೀನಿ ಪ್ರಜ್ಞೆನೇ ಇಲ್ಲ. ಕರ್ಕೊಂಡು ಗೊತ್ತಿಲ್ಲ ಕಣೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ತುಂಬಾ ಮುಂದುವರೆದ್ಬಿಟ್ಟಿದ್ಯಾ. ಹಾಗಂತ ಗೆದ್ದೆ ಅಂತ ಅನ್ಕೋಬೇಡ. ನಾನು ಗೆದ್ದೆ ಅಂತ ಇವತ್ತವರೆಗೂ ಅನ್ಕೊಂಡಿಲ್ಲ. ಆದರೆ ನನ್ನ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ಲ, ಆ ಕ್ಷಣ ಧೈರ್ಯವಾಗಿ ನಾನು ಗೆದ್ದೆ ಅಂತ ಹೇಳ್ಕೊತೀನಿ. ಭ್ರಮೇಲ್ ಬದುಕೋದು ಒಳ್ಳೇದಲ್ಲ. ಇರುವೆ ತಾನು ಯಾರನ್ನಾದ್ರೂ ಕಚ್ಚಿ ನಾನು ಗೆದ್ಬಿಟ್ಟೆ, ನಾನೇ ಬಲಶಾಲಿ ಅಂತ ಅನ್ಕೊಂಡಿರುತ್ತೆ. ಆದ್ರೆ ಕಚ್ಚಿಸ್ಕೊಂಡವನಿಗೆ ಹೊಸ್ಕಾಕ ಶಕ್ತಿ ಇರುತ್ತೆ. ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇರೋದು. ಪಾಸ್ ಆಗ್ಬಿಡ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ? ಇನ್ಫ್ಯಾಕ್ಟ್ ಎಕ್ಸಾಮ್ ಬರೆದು ಪ್ರತಿಯೊಬ್ಬರು ಹಾಗೆ ಅನ್ಕೊಳ್ಳೋದು, ನಾವು ಖಂಡಿತ ಪಾಸ್ ಆಗ್ತೀವಿ ಅಂತ. ಆದ್ರೆ ಆ ಅದೃಷ್ಟ ನಿನ್ನ ಹಣೆಯಲ್ಲಿ ಬರ್ತಿಲ್ಲ. ನಾನು ಎಕ್ಸಾಮ್ ಬರ್ತಿದ್ದೀನಿ, ಪಾಸ್ ಆಗ್ಬಿಡ್ತೀನಿ, ವೀರುಗೆ ಸ್ವೀಟ್ ತೊಗೊಂಡೋಗಿ ಕೊಟ್ಟು ಅವ್ನು ಹೋಗ್ಲಿಕ್ಕೆ ಪಡಿತೀನಿ ಅನ್ನೋ ಹುಚ್ಚಾಡ್ತಲ್ಲಿ ನಿನ್ನ ಮೊಂಡತನ ಜಾಸ್ತಿ ಆಗಿದೆ. ಅದು ರಿಸಲ್ಟ್ ಬರುತ್ತಲ್ಲ ಆವತ್ತು ನಿನ್ನ ಮೊಂಡತನ ಎಲ್ಲ ಚೂರ್ ಚೂರಾಗಿ ಕೆಳಗೆ ಬಿದ್ದು ಹೋಗುತ್ತೆ. ನಿನ್ನ ಕಣ್ಣು ಮುಂದೆನೆ ನಿನ್ನ ಮದುವೆ ತಯಾರಿ ನಡೀತಿರುತ್ತೆ. ಅದನ್ನು ನೋಡೋದಕ್ಕೆ ರೆಡಿಯಾಗಿರೋ. ಒಂದ್ ವೇಳೆ ನಾನು ಪಾಸ್ ಆದ್ರೆ ನಾನು ಪಾಸ್ ಆಗಿರೋ ವಿಷಯನ ಅಪ್ಪಂಗೆ ಸಿಹಿ ಕೊಟ್ಟು ಸಂಭ್ರಮದಿಂದ ಹೇಳ್ತೀನಿ. ಅಪ್ಪ ನನ್ನ ಮಗಳು ಪಾಸ್ ಆಗಿದ್ದಾಳೆ ಅಂತ ಪ್ರಪಂಚಕ್ಕೆ ಹೆಮ್ಮೆಯಿಂದ ಹೇಳ್ಕೊತಾರೆ. ಇದನ್ನೆಲ್ಲ ನೋಡೋದಕ್ಕೆ ನೀವ್ ರೆಡಿ ಆಗಿ.
ರಾಮಯ್ಯ ಗಾಡಿನ ಒಳ್ಳೆ ಕಂಡೀಷನ್ ಎಲ್ಲ ಇಟ್ಟಿದ್ದಾನೆ. ಗಾಡಿನೇ ಗಾಡ್ ಅನ್ನೋ ರೇಂಜಲ್ಲಿ ನೋಡ್ತಾನೆ. ಅಂಥವ್ನ ಹತ್ರಕ್ಕೆ ನಾನು ಗಾಡಿ ಇಸ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಪರ್ಫಾರ್ಮೆನ್ಸ್ ಬೇರೆ ರೇಂಜಲ್ಲಿದೆ. ಈ ನನ್ನ ಪರ್ಫಾರ್ಮೆನ್ಸ್ಗೆ ಆಸ್ಕರ್ ಕೊಟ್ಟರು ಕಮ್ಮಿನೇ. ಯಾರಿವರು ಹಿಂಗ್ ಗುರಾಯಿಸ್ತಾ ಇದ್ದಾರೆ? ಕಳ್ರ ಅಥವಾ ಚಂದಾಗಿಂದ ಎತ್ತಕ್ಕೆ ಬರ್ತಿದಾರ? ಏನಣ್ಣ ಚಂದ ಕಳಕ್ ಬಂದ್ರ? ಗಣೇಶನಪ್ಪ ಇನ್ನು ದೂರ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ಅದ್ಕೆನಂತೂ ನೀವು ಕಳ್ಕೊಂಡಿದ್ದೀರಾ, ಇನ್ನೊಂದ್ ಅದ್ಕೆ ಮೇಲೆ ಜೀವನೇ ಇಟ್ಕೊಂಡಿದ್ದೀರಾ. ಆ ಅದ್ಕೆ ಜೀವಕ್ಕೇನಾದ್ರೂ ತೊಂದರೆ ಆಗಿದೆಯಾ ಅಂತ ಒಂದ್ಸರಿ ಕೇಳ್ಬಿಡಿ. ಅದಕ್ಕೆ ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ ಮಹೇಶ್ ಅವರೇ. ಯಾಕೆ ಏನಾಯ್ತು? ಅದಕ್ಕೆ ನೀವು ಆರಾಮಾಗಿದ್ದೀರಾ ತಾನೇ? ಏನೂ ತೊಂದರೆ ಆಗಿಲ್ಲ ಅಲ್ವಾ? ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಅದು ನಾನು ಮನೆಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ, ನೀವು ಹುಷಾರಾಗಿರಿ. ನೀವು ಒಂದೊಂದ್ಸಲ ಏನು ಮಾತಾಡ್ತಿರೋ ಗೊತ್ತೇ ಆಗಲ್ಲ. ಸರಿ, ನೀವು ಮನೆಗೆ ಬನ್ನಿ, ಮಾತಾಡೋಣ. ನೀವೇನು ಯೋಚನೆ ಮಾಡಬೇಡಿ, ನಾನು ಆರಾಮಾಗಿದ್ದೀನಿ. ಅದಕ್ಕೆ ಏನಾಯ್ತು? ಹಲೋ, ಮಾತಾಡಿ. ಅದಕ್ಕೆ ಅದು ಮಹೇಶ್ ಅವರೇ, ಯಾರೋ ಪಾಟು ಸರಿಯಾಗಿ ಇಟ್ಟಿರಲಿಲ್ಲ ಅನ್ಸುತ್ತೆ. ನಾನು ಒಂದು ಹೆಜ್ಜೆ ಈಗ ಮುಂದೆ ಬಂದಿರಲಿಲ್ಲ ಅಂದರೆ ಆ ಪಾಟ್ ನನ್ನ ತಲೆ ಮೇಲೆ ಬಿದ್ದಿರ್ತಿತ್ತು. ನಿಮ್ ಮೊದಲನೇ ಅದಕ್ಕೆ ಜೀವ ತೆಗ್ದಿದ್ದು ನಾನೇ ಅಂತ ಹೇಳೋಕೆ ಮನೆಗೆ ಹೋಗ್ತೀರಾ. ಅಷ್ಟರಲ್ಲಿ ನಿಮ್ ಎರಡನೇ ಅದಕ್ಕೆ ಜೀವ ಹೋಗಿರತ್ತೆ. ಅದಕ್ಕೂ ನಾನೇ ಕಾರಣ ಅನ್ನೋ ಸತ್ಯ ನಿಮಗ್ ಗೊತ್ತಾಗತ್ತೆ. ಆ ವಿಷಯನ ನಿಮ್ಮ ಅಣ್ಣನ ಹತ್ರ ಹೇಳ್ತೀರಾ. ಸರಿ, ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಈಗಲೇ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ನೋಡಿ. ಪಾಪ ಆ ವಿಷಯ ಕೇಳೋಕೆ ಅವ್ರು ಬದುಕಿರ್ಬೇಕಲ್ಲ. ಏಯ್, ಏನು ಮಾತಾಡ್ತಿದ್ಯಾ ನೀನು? ಮಣ್ಣಂಗೆ ಏನಾದರೂ ಆದರೆ ನಿನ್ನ ಜೀವಂತ ಉಳಿಸಲ್ಲ. ಆ ಮಾತೆಲ್ಲ ಬಿಟ್ಬಿಡಿ. ಮೊದಲು ನಿಮ್ಮ ಅಣ್ಣನ ಜೀವಕ್ಕೆ ಏನಾಗಿದೆ ಅಂತ ನೋಡಿ. ಅವ್ರ ಜೀವಂತವಾಗಿದ್ರೆ ಫೋನಲ್ಲಿ ಮಾತಾಡಿ, ಇಲ್ಲ ಅಂದ್ರೆ ಹಲೋ ಅಣ್ಣ, ಎಲ್ಲಿದ್ಯಾ? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಹೇಗಿದೆಯಾ? ಮಹೇಶ, ಯಾಕೆ ಟೆನ್ಷನ್ ಆಗಿದೆಯಾ? ನನಗೇನು ಆಗಿಲ್ಲ. ಗಾಡಿ ಓಡಿಸ್ತಾ ಇದ್ದೆ, ಫೋನ್ ಬಂದಿದ್ದು ಗೊತ್ತಾಗಿಲ್ಲ. ಯಾಕೆ ಏನಾಯ್ತು? ಅಣ್ಣ, ನೀನು ಎಲ್ಲೂ ಹೋಗ್ತಿದ್ಯಾ? ವಾಪಸ್ ಮನೆಗೆ ಹೊರಟೋಗು. ಯಾಕೋ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಆಚೆ ಬಂದಿದ್ದೆ. ಮನೆಗೆ ಯಾಕೆ ಹೋಗ್ಬೇಕು? ಅಲ್ಲ ಅಣ್ಣ, ಬಿಸಿಲು ಜಾಸ್ತಿ ಇದೆ. ಇಂಥ ಬಿಸಿಲಲ್ಲಿ ಆಚೆ ಯಾಕೆ ಬಂದಿದ್ಯಾ? ಮನೆಗೆ ಹೋಗು. ಅಷ್ಟೇನಾ? ಇಂಥ ಬಿಸಿಲು ಬೆಂಕಿನೆಲ್ಲ ಎಷ್ಟು ನೋಡಿದ್ದೀನಿ. ಇದ್ಯಾವುದೂ ನಿನ್ನ ಅಣ್ಣಂಗೆ ತಟ್ಟಲ್ಲ. ನಿನ್ನ ಕಾಳಜಿ, ತುಳಸಿಯವ್ರ ಪ್ರೀತಿ, ಇವೆಲ್ಲ ನನಗೆ ರಕ್ಷಾ ಕವಚ ಇದ್ದ ಹಾಗೆ. ಏನೂ ಆಗಲ್ಲ. ಸ್ವಲ್ಪ ಮುಗಿಸ್ಕೊಡ್ಕ. ಏಯ್ ಅಣ್ಣ, ಅಣ್ಣ ಅಣ್ಣ ಅಣ್ಣ, ಎಲ್ಲಿದೆಯಾ ಅಣ್ಣ? ಏನಾಯ್ತಣ್ಣ? ಅಣ್ಣ, ಯಾರೋ ಕಾರೋನು, ಇವಾಗ ಗೊತ್ತಿಲ್ಲ, ಕುಡ್ದಿದ್ದ ಅನ್ಸುತ್ತೆ. ಹಿದ್ದಕ್ಕಿದ್ದಾಗೆ ಮೈ ಮೇಲೆ ಬಂದ್ಬಿಟ್ಟ. 2 ಇಂಚು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಗುದ್ದುಬಿಡ್ತಿದ್ದ. ಸದ್ಯ ನಾನು ಎದ್ದು ಗಳಿಗೆ ಚೆನ್ನಾಗಿತ್ತು ಏನೋ. ಸದ್ಯ ಏನೂ ಆಗಿಲ್ಲ. ಇಲ್ಲಾಂದಿದ್ರೆ ಇವತ್ತು ನನ್ನ ಕತೆ ಮುಗಿದಿರೋದು. ಅಣ್ಣ, ಏನ್ ಮಾತು ಅಂತ ಆಡ್ತೀಯ? ನಡಿ, ನೀನು ಮೊದಲು ಮನೆಗೆ ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.